ಬೇಕು ಅಂತ ಸ್ವಿಚ್ ಆಫ್ ಮಾಡಿದ್ಯಾ? ಯಾಕಪ್ಪ, ಏನಾಯ್ತು? ಇನ್ನೇನಾಗಬೇಕು ಶಾಂತಮ್ಮ, ಜಾನಿಯವ್ರ ಜೊತೆ ಮುಂಚೆ ಯಾರೂ ಇರಲಿಲ್ಲ. ಈಗ ಅವ್ರ ಮನೆಯವರೆಲ್ಲ ಇದ್ದಾರೆ. ಅವರಪ್ಪ, ಅಮ್ಮ, ಅಣ್ಣಂದರು, ಅಕ್ಕ ಎಲ್ಲರೂ ಸಿಕ್ಕಾಗಿದೆ ಅವ್ರಿಗೆ. ಯಾವನೋ ವಿಶ್ವ ಮತ್ತು ಅವ್ರ ತಾಯಿ ಕೈಲಿ ನನ್ನ ವಿಷಯನೆಲ್ಲ ಹೇಳಿದ್ದಾರೆ ಅಂತಂದರೆ, ಈಗ ಅವ್ರ ಮನೆಯವರೆಲ್ಲ ಸಿಕ್ಕ ಮೇಲೆ ಜಾನಿಯವ್ರ ಮನಸ್ಸು ತಡೆಯುತ್ತೆ ಅಂತೀರಾ? ಇಲ್ಲ ಶಾಂತಮ್ಮ, ಎಲ್ಲ ವಿಷಯನೂ ಹೇಳ್ಕೊಂಡ್ಬಿಟ್ಟಿರ್ತಾರೆ. ವಿಷಯನೆಲ್ಲ ಹೇಳ್ಕೊಂಡಾದ್ಮೇಲೆ ಅವ್ರ ಮನೆಯವರು ನನ್ನನ್ನು ಹೇಗೆ ನೋಡ್ತಾರೆ ಅಂತ ನಿಮಗೆ ಏನಾದರೂ ಕಲ್ಪನೆ ಇದೆಯಾ ಶಾಂತಮ್ಮ? ನಾನು ಒಬ್ಬ ಹುಚ್ಚಾನೇನೋ ಅಂದ್ಕೊಂಡಿರ್ತಾರೆ. ಅಯ್ಯೋ, ಹಾಗೆಲ್ಲ ಅಂದ್ಕೋಬೇಡಪ್ಪ, ಏನೂ ಆಗಲ್ಲ. ಹೇಳಿದ್ದನ್ನೇ ಹೇಳ್ಕೊಂಡಿದ್ರೆ ಯಾವ ಸಮಸ್ಯೆನೂ ಬಗೆಹರಿಯಲ್ಲ. ಹೋಗು, ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡು, ಇರೋ ವಿಷಯನ ಅವರಿಗೆ ಅರ್ಥ ಮಾಡಿಸು. ಇಲ್ಲ ಶಾಂತಮ್ಮ, ಯಾವುದೇ ಕಾರಣಕ್ಕೂ ಈಗ ನಾನು ಜಾನ್ವಿಯವ್ರ ಕಣ್ಣು ಮುಂದೆ ಮಾತ್ರ ಹೋಗಬಾರ್ದು. ಹಾಗೆಲ್ಲರೂ ಕಾಣಿಸ್ಕೊಂಡ್ರೆ ನನ್ನ ಕೈಯಲ್ಲಿ ನೀನು ಉಳಿಯೋದೇ ಇಲ್ಲ ಶಾಂತಮ್ಮ. ಇದೆಲ್ಲ ಯಾವುದು ಆಗಬಾರ್ದು. ಅದಕ್ಕೋಸ್ಕರ ಜಾನ್ವಿಯವ್ರ ಜೊತೆ ನಾನು ಒಂದೇ ಒಂದ್ಸಲ ಮಾತಾಡಬೇಕು, ಕ್ಷಮೆ ಕೇಳಬೇಕು, ನಾನು ಬದಲಾಗಿದ್ದೀನಿ ಅಂತ ಅವ್ರಿಗೆ ತಿಳಿಸ್ಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟೆ. ಆದರೆ ಅದು ಯಾವುದೂ ಆಗಲೇ ಇಲ್ಲ. ಶಾಂತಮ್ಮ, ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೆ ನಾನು. ಸರಿ, ಈಗ ನನ್ನ ಜೊತೆ ಒಂದ್ಸಲ ನೀನು ಮಾತಾಡಬೇಕು, ನನಗೊಂದು ಅವಕಾಶ ಕೊಡಬೇಕು ಅಂತ ಅನ್ನಿಸ್ಲೇ ಇಲ್ವಲ್ಲ ಶಾಂತಮ್ಮ? ಜಯಂತ್, ನೀನು ಮಾತಾಡದೆ ಯಾವ ಸಮಸ್ಯೆನೂ ಬಗೆಹರಿಯಲ್ಲ. ಹೋಗ್ಲಿ, ಮುಂದೆ ಏನು ಮಾಡ್ಬೇಕಂತಿದೀಯಾ? ಮುಂದೆ ನಾನು ಏನು ಮಾಡಬೇಕು, ಯಾವ ದಾರಿ ಹಿಡಿಬೇಕು, ನನಗೊಂದು ತೋಚ್ತಾ ಇಲ್ಲ ಶಾಂತಮ್ಮ. ಜಾನು, ಅವತ್ತು ನೀನು ಹೋದಾಗ ಹೇಗಿದ್ರು ಇವತ್ತರೆಗೂ ಹಾಗೆ ಇದ್ದಾರೆ ಅತ್ತೆ. ಆ ದೇವ್ರು ಯಾವಾಗ ಕಣ್ಬಿಟ್ಟು ನೋಡ್ತಾನೋ ಏನೋ, ಯಾವಾಗ ಸರಿ ಹೋಗ್ತಾರೋ ಏನೋ. ಅಜ್ಜಿಗೆ ಜಾನು ಅವರಂದ್ರೆ ಪ್ರಾಣ. ಈಗ ಜಾನು ಅವರೇ ಅಜ್ಜಿನ ಮಾತಾಡ್ಸಕ್ ಬಂದವ್ರೆ ಅಂತ ಅಜ್ಜಿಗೇನಾದ್ರೂ ಗೊತ್ತಾದ್ರೆ ಅದೆಷ್ಟು ಖುಷಿ ಪಡ್ತಾರೋ ಏನೋ. ಜಾನು ಮನೇಲಿ ಇದ್ಕೊಂಡು ಓಡಾಡ್ಕೊಂಡು ನಗ್ನಗ್ತಾ ಇರುವಾಗ ಅಮ್ಮ ಸಹ ಅವ್ರ ಜೊತೆ ಮಾತಾಡ್ಕೊಂಡು ತಮಾಷೆಯಾಗಿ ನಗ್ನಗ್ತಾ ಅವಳ ಜೊತೆ ಅವರು ಮಗು ಥರ ಇರ್ತಾ ಇದ್ದ. ನೋಡಿದ್ರೆ ನಿಜ ಅಪ್ಪ, ನಾವು ದೇವಸ್ಥಾನಕ್ಕೆ ಹೋದಾಗೆಲ್ಲ ನನಗೆ ಪ್ರಸಾದ ತಂದ್ರ ಅಂತ ಅಜ್ಜಿ ಯಾವಾಗಲೂ ಕೇಳ್ತಿದ್ರು. ಜಾನು ಅಜ್ಜಿಗೋಸ್ಕರ ಅಂತಾನೆ ಪ್ರಸಾದ ತರ್ತಿದ್ಲು. ಏಯ್ ಪ್ರಸಾದ ಕೊಡದೆ ಹೋಗ್ತಾ ಇದ್ದೀರಾ? ಇಷ್ಟೇನಾ? ತಗೋ, ಫುಲ್ಲು ತಿನ್ನು. ಅದನ್ನೆಲ್ಲ ಹೇಗೆ ಮರೆಯೋದಿಕ್ಕೆ ಸಾಧ್ಯ? ಜೀವನದಲ್ಲಿ ದುಃಖದ ಕ್ಷಣಗಳು ನಮ್ಮನ್ನು ಕಾಡುವಷ್ಟು ಸುಖದ ಕ್ಷಣಗಳು ಕಾಡೋದಿಲ್ಲ. ಅತ್ತೆ ಆದಷ್ಟು ಬೇಗ ಸರಿ ಹೋದರೆ ಸಾಕು.